ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. RCB ವಿಜಯೋತ್ಸವದಲ್ಲಿ ಉಂಟಾದ ನೂಕುನುಗ್ಗಲಿನ ಸಂದರ್ಭದಲ್ಲಿ 11 ಜನರು ಸಾವನ್ನಪ್ಪಿದ್ದು, ಘಟನೆಯಲ್ಲಿ ಹಲವಾರು ಜನರಿಗೆ ಗಂಭೀರವಾಗಿ ಗಾಯಗೊಂಡಿದ್ದರು. ಕೆಲವರು ಈ ಘಟನೆಯ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಅಭಿಮಾನ ಟಿಕೆಟ್ ತಗೊಂಡು ನೋಡುವಷ್ಟೇ ಇರಬೇಕು, ನಾವೇ ಟಿಕೆಟ್ ತಗೊಳ್ಳೋ ಥರ ಇರಬಾರ್ದು ಎಂದಿದ್ದಾರೆ. ಒಂದು ರೀತಿ ಹೌದಲ್ವೇ ಅನಿಸುತ್ತೆ. ಯಾಕಂದರೆ ಆ ನೂಕುನುಗ್ಗಲಿನಲ್ಲಿ ತುಳಿತಕ್ಕೆ ಒಳಗಾಗಿ ನರಕ ಯಾತನೆ ಅನುಭವಿಸಿ ನರಳಿಸುತ್ತಿದ್ದಾರೆ, ಗಾಯಗೊಂಡಿದ್ದಾರೆ. ಎಲ್ಲರೂ ಒಂದು ರೀತಿ ಯೋಚಿಸಿ ಗಮನ ಹರಿಸುವುದಾದರೆ, ಮನೆಯಲ್ಲಿ TV ಇರುತ್ತೆ, ಅದು ಅಲ್ಲದೆ ಕೈಯಲ್ಲಿ ಮೊಬೈಲ್ಗಳಿರುತ್ತೆ, ಅದರಲ್ಲಿ ಕಾರ್ಯಕ್ರಮದ ಎಲ್ಲ ವಿಚಾರಗಳನ್ನು ನೋಡಬಹುದು. ಮಾಧ್ಯಮದವರು ಇಂಚಿಂಚು ತಮ್ಮ ಕ್ಯಾಮರಾಗಳ ಮೂಲಕ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಚಿತ್ರಣಗಳನ್ನು ಸೆರೆ ಹಿಡಿದು ಲೈವ್ ಮೂಲಕ ಚಿತ್ರೀಕರಣ ಸನ್ನಿವೇಶಗಳನ್ನು ಆಗಿಂದಾಗಲೇ ಬಿತ್ತರಿಸುತ್ತಾರೆ. ಇವತ್ತಿನ ದಿವಸ ಸಾರ್ವಜನಿಕರ ಅನುಕೂಲಕ್ಕಾಗಿ ಸೋಷಿಯಲ್ ಮೀಡಿಯಾ, TV ಮಾಧ್ಯಮಗಳು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನುಗ್ಗಿ ಚಿತ್ರೀಕರಿಸಿ ಕಣ್ಣಿಗೆ ಹಬ್ಬವಾಗುವ ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಮಾಧ್ಯಮ ವರ್ಗದವರು. ನಾವು ಇದ್ದಲ್ಲಿಯೇ ವಿಚಾರಗಳನ್ನು ನೋಡಿ ಮತ್ತು ಕೇಳಿ ಆನಂದಿಸಬಹುದಲ್ಲವೇ? ಮೊನ್ನೆ ನಡೆದ ದುರ್ಘಟನೆಯಿಂದ ಇಂದು ತಮ್ಮ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಯರು ಅಪಾರವಾದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಇರುವವರೆಗೂ ಕಣ್ಣೀರಿನ ಶೋಕ ಸಾಗರದಲ್ಲಿ ಮುಳುಗುವ ಹಾಗಾಗಿದೆ ತಮ್ಮ ಮಕ್ಕಳನ್ನು ಕಳ್ಕೊಂಡು. ಇದನ್ನೆಲ್ಲ ಮಾಧ್ಯಮಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ. ತಂದೆ ತಾಯಂದಿರು ತಮ್ಮ ಮಕ್ಕಳನ್ನು ಅತಿ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸ್ತಾ ಇರ್ತಾರೆ. ಮಕ್ಕಳಿಗೆ ಸಣ್ಣ ಗಾಯವಾದರೂ ಸಹಿಸೋದಿಲ್ಲ. ಮಕ್ಕಳಿಗೆ ಗಾಯವಾದರೆ ತನಗೇ ನೋವಾಯಿತೇನೋ ಎಂದು ತಂದೆ ತಾಯಿ ಸಂಕಟ ಪಡ್ತಾರೆ. ಹೀಗಿರುವಾಗ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕು. ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಅತಿಯಾದ ಜನಜಾತ್ರೆಯಲ್ಲಿ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸನ್ನಿವೇಶ ನಮಗೆ ಅನುಕೂಲವಾಗಲಿಲ್ಲವೆಂದರೆ ಅಲ್ಲಿ ದೂರವಿರಲು ಪ್ರಯತ್ನಿಸಿ. ನಮಸ್ಕಾರ.